ನೀರು ದೋಸೆ ಸೌಂಡು ಸಖತ್ತಾಗಿರ್ತದೆ. ಅದೊಂಥರ ಬೇರೆನೇ ಫೀಲಿಂಗ್ ನಮಗೆ. ಒಳ್ಳೆ ಸ್ಮೆಲ್ ಅಲ್ಲ, ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಥರ ಸಿಚುವೇಶನ್ಗಳಲ್ಲೆಲ್ಲ ಗೊತ್ತಾಗತ್ತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೇಡೀಸ್ ಇನ್ ಹೋಮ್. ನಾವು ಅನ್ಕೊಂಡಿರೋ ಟೇಸ್ಟ್ ಬಂತು ಅಂತಂದ್ರೆ ಕುಕ್ ಮಾಡಿದಾಗ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಯಾವುದು ಇಲ್ಲ. ಸೊ ನಾನು ಗೀ ರೋಸ್ಟ್ ಮಾಡ್ಲಿಕ್ಕೇನೆ ಹೋಗ್ಲಿಲ್ಲ, ಯಾಕೆಂತಂದ್ರೆ ನಾನು ಫುಲ್ ರೋಸ್ಟ್ ಆಗಿದ್ದೆ. ಹಬ್ಬ ಅಂದ್ರೂ 5 hours ಜರ್ನಿ ಮಾಡ್ತೇನೆ ದಿನಕ್ಕೆ. ಫ್ರಿಡ್ಜ್ ಒಂಥರ ಲಾಕರ್ ಇದ್ದಂಗೆ ಇಲ್ಲಿ. ಇಲ್ಲ ಅಂತಂದ್ರೆ ಗೊತ್ತಲ್ಲ ಜಿರಳೆಗಳ ಕಾಟ. ನನ್ನ ವೈಫ್ ಇವಾಗ ಬೆಂಗಳೂರಲ್ಲಿ ಇಲ್ಲದೆ ಇದ್ದಾಗ ನಾನು ಆಫೀಸಿಂದ ಬಂದು ಹೇಗೆ ಎಲ್ಲ ಮನೆಯಲ್ಲಿ ಕೆಲಸಗಳು ಮತ್ತು ಕ್ಲೀನಿಂಗು ಕುಕ್ಕಿಂಗ್ ಎಲ್ಲ ಹೇಗೆ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಕಾರ್ತಿ ಯಶು ವ್ಲಾಗ್ಸ್. ಇವಾಗ ನನ್ನ ವೈಫು ಡೆಲಿವರಿ ಆಗಿ ನಮ್ಮ ಪಾಪು ಆಗಿ ಇವಾಗ 1 month ಆಯಿತು. ಸೊ ಅವರು ಡೆಲಿವರಿ ಆದಮೇಲೆ ಅವರ ತಾಯಿ ಮನೆಯಲ್ಲಿದ್ದಾರೆ. ಸೊ ನಾನು ಬೆಂಗಳೂರಿಗೆ ಅದಕ್ಕಿಂತ ಮುಂಚೆನೇ, ಡೆಲಿವರಿಗಿಂತ ಮುಂಚೆನೇ ಒಂದು 2 months ಬ್ಯಾಕೆ ನಾನು ಬೆಂಗಳೂರಲ್ಲಿ ಒಬ್ಬನೇ ಇದ್ದೇನೆ. ಇವಾಗ ಡೆಲಿವರಿ ಆದ್ಮೇಲೂ ತಿರ್ಗಾ ಬಂದಾಗಲೂ ಒಬ್ಬನೇ ಬಂದಿರೋದು. ಸೊ ಫಸ್ಟ್ 2 months ಆವಾಗಲೇ ಒಂದು ಸ್ವಲ್ಪ ಸೆಟ್ ಆಗಿರೋದ್ರಿಂದ ನಾನು ರೂಮಲ್ಲಿ ಇವಾಗ ಇರೋದಕ್ಕೇನು ಬೇಜಾರು ಅನ್ನಿಸ್ತಿಲ್ಲ. ಸೊ ಅಂದರೆ ಸೆಟ್ ಆಗಿದೆ. ಸೊ ಬೋರ್ ಆಗತ್ತೆ ಒಂದೊಂದ್ಸಲ ಆಲ್ಮೋಸ್ಟ್ ಮಿಸ್ ಮಾಡ್ತೇನೆ ಅವಳನ್ನ. ಯಾಕೆಂತಂದರೆ ಆಲ್ಮೋಸ್ಟ್ ಇಲ್ಲಿ ದಿನಗಳು ಕಳೆದಿರ್ತೀವಿ, ತಿರ್ಗಾ ಇಲ್ಲಿ ಒಬ್ಬನೇ ಇರಬೇಕು ಅಂತಂದರೆ ಬೇಜಾರಾಗುತ್ತೆ. ಆಫೀಸಿಂದ ಬರ್ಬೇಕಾದ್ರೂ ಒಂದೊಂದ್ಸಲ ಲೇಟ್ ಆಗುತ್ತೆ. ಇಲ್ಲಿಗೆ ರೀಚ್ ಆಗ್ಬೇಕಾದ್ರೆ 9 o'clock ಆಗುತ್ತೆ. ಇನ್ ಕೇಸ್ ಅವಳು ಇಲ್ಲಿ ಇದ್ದಿದ್ರೆ ನನಗೆ ಅಷ್ಟು ಲೇಟ್ ಆಗ್ತಿದೆ ಅಂತಂದರೆ ಇನ್ನೂ ಬೇಜಾರಾಗಿರೋದು. ಬಟ್ ಆಫೀಸಿಂದ ಲೇಟಾಗಿ ಇಲ್ಲಿ ಇವಾಗ ರೂಮಿಗೆ ಬಂದ್ರೂ ಅಷ್ಟೇನು ಅನ್ನಿಸ್ತಿಲ್ಲ. ಸೊ ಫುಲ್ ಬ್ಯುಸಿಯಾಗಿದ್ದೀನಿ. ಯಾಕೆಂದರೆ ಮನೆಯಿಂದ ಆಫೀಸಿಂದ ಬಂದು ಇಲ್ಲಿ ಕೆಲಸ ಮಾಡಬೇಕು, ಕುಕ್ ಮಾಡಬೇಕು. ಇನ್ ಕೇಸ್ ಅನ್ನ ಇಲ್ಲ, ಸಾಂಬಾರಿಲ್ಲ ಅಂತಂದರೆ ಕುಕ್ ಮಾಡಬೇಕು, ಸರಿಯಾಗಿ ಕುಕ್ ಮಾಡಿಕೊಂಡು ಮತ್ತೇನೇನು ಕೆಲಸ ಇದೆ, ಡ್ರೆಸ್ ವಾಶು ಅದನ್ನೆಲ್ಲ ಮಾಡಿಕೊಂಡು ಆವಾಗ ಅಷ್ಟೊತ್ತಿಗೆ ಆಗುತ್ತೆ 12 o'clock. ಅವಳು ಇದ್ದಿದ್ರೆ ಏನೋ ಸ್ವಲ್ಪ ಇನ್ನೂ ಬೇಗ ಕೆಲಸ ಎಲ್ಲ ಮುಗ್ದಿರೋದು. ಇನ್ನೂ ಮಿಸ್ ಮಾಡ್ಕೊತೇನೆ. ನಾನು ಒಬ್ಬನೇ ಇರ್ತೀನಲ್ಲ ಇಲ್ಲಿ ಮನೇಲಿ, ಫುಲ್ ಬೇಜಾರಾಗುತ್ತೆ. ಸೊ ಬ್ಯುಸಿ ಕೆಲಸಗಳು ಇರೋದ್ರಿಂದ ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ವೀಕ್ಲಿನೂ ನಾನು ಆಲ್ಮೋಸ್ಟ್ ಊರಿಗೆ ಹೋಗ್ತಾ ಇರ್ತೇನೆ. ವೀಕೆಂಡ್ಸು ಬೆಂಗಳೂರಲ್ಲಿರೋದು ತುಂಬ ರೇರು. ಸೊ ಊರಿಗೆ ಹೋಗ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಗೊತ್ತಾಗ್ತಿಲ್ಲ. ಸೊ ಅವಳನ್ನ ಮಿಸ್ ಮಾಡ್ತೀನಿ ಇಲ್ಲಿ ಮಾತ್ರ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ನಿನ್ನೆ ನಾನು ಕುಕ್ಕಿಂಗ್ ಎಲ್ಲ ಅನ್ನ ಸಾಂಬಾರೆಲ್ಲ ನಿನ್ನೆ ಮಾಡಿದ್ದೇನೆ. ಸೊ ಇವತ್ತಿಗೆ ಅದು ಬರುತ್ತೆ. ದಿನಕ್ಕೊಂದು ಐಟಮ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಬ್ಬನೇ ಇರೋದ್ರಿಂದ ನಾನು 2 ದಿನಕ್ಕೆ ಒಂದೇ ಸಲ ಮಾಡಿ 2 ದಿನಕ್ಕೆ ಮೇಂಟೈನ್ ಮಾಡೋ ಥರ ಇಡ್ತೇನೆ. ಸೊ ಮತ್ತು ನೀರು ದೋಸೆಗೆ ಹಿಟ್ಟು ಮಾಡಿ ಇಟ್ಟಿದೆ, ಇವಾಗ ದೋಸೆ ಮಾಡ್ಕೊಬೇಕು. ಆ್ಯಂಡ್ ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸಗಳಿದ್ದಾವೆ, ಸ್ವಲ್ಪ ಕ್ಲೀನ್ ಮಾಡಬೇಕು. ಒಂದೊಂದು ಸಲ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಎಲ್ಲ ಕುಕ್ಕಿಂಗು ಅದು ಇದು ಏನೋ ಒಂದು ಮಾಡೋ ಅಷ್ಟೊತ್ತಿಗೆಲ್ಲ ಫುಲ್ಲು ಲೇಟಾಗಿ ಒಂದೊಂದು ಸಲ 1 ಗಂಟೆನೂ ಆಗುತ್ತೆ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ. ಸೊ ಒಬ್ಬೊಬ್ಬನೇ ಇದ್ದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಈ ಥರ ಸಿಚುವೇಶನ್ಗಳಲ್ಲೆಲ್ಲ ಗೊತ್ತಾಗತ್ತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೇಡೀಸ್ ಇನ್ ಹೋಮ್. ಲೈಕ್ ನಾವು ಸಪೋರ್ಟ್ ಮಾಡ್ತಾ ಇರಬೇಕು, ನಾವು ಹೆಲ್ಪ್ ಮಾಡ್ತಾ ಇರಬೇಕು. ಬಟ್ ಅವರೊಬ್ಬರೇ ಇದ್ದಾಗ ಹೇಗಿರುತ್ತೆ, ಆ್ಯಂಡ್ ಅವರೊಬ್ಬರೇ ಹೇಗೆ ಕೆಲಸ ಮಾಡ್ತಾರೆ, ವರ್ಕ್ ಆಗಲಿ, ವರ್ಕ್ ಎಲ್ಲ ಮುಗಿದು ಆ್ಯಂಡ್ ವರ್ಕ್ ಜೊತೆಗೆ ಹೇಗೆ ಮನೇಲಿ ಕೆಲಸ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗತ್ತೆ ನಮಗೂ. ನಾವು ಬಂದು ಆಫೀಸಿಂದ ಬಂದು ಇಲ್ಲಿ ಕೆಲಸ ನಾನು ಒಂದೊಂದು ಸಲ ಬರ್ಬೇಕಾದ್ರೆ 9:45 10 ಗಂಟೆ ಆಗಿರೋದು ಉಂಟು. ಸೊ ಅಷ್ಟೆಲ್ಲ ಲೇಟ್ ಆದಾಗ ಬಂದು ಇಲ್ಲಿ ಕೆಲಸ ಮಾಡೋದು, ಕ್ಲೀನ್ ಮಾಡಬೇಕು. ಒಂದೊಂದು ಸಲ ಕ್ಲೀನ್ ಮಾಡಲೇಬೇಕಾಗತ್ತೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ, ಡ್ರೆಸ್ ವಾಶ್ ಮಾಡೋದಿರುತ್ತೆ. ನಾನು ಒಬ್ಬನೇ ಇರೋದ್ರಿಂದ ಪ್ರತಿದಿನ ಹಾಕಿರೋದನ್ನ ಪ್ರತಿದಿನನೇ ತೊಳಿತೀನಿ. ಯಾಕೆಂತಂದರೆ ವೀಕ್ಲಿಗೆ ಇಟ್ಟರೆ ತುಂಬ ಬರ್ಡನ್ ಆಗುತ್ತೆ. ಸೊ ವಾಶ್ ಮಾಡಲೇಬೇಕು, ಪ್ರತಿದಿನ ವಾಶ್ ಮಾಡಲೇಬೇಕು. ಆ್ಯಂಡ್ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಸೊ ಅಂದರೆ ಯಾವುದೋ ಒಂದು ದಿನಕ್ಕೆ ಇಟ್ಟರೆ ತುಂಬ ಬರ್ಡನ್ ಆಗುತ್ತೆ, ಕ್ಲೀನಿಂಗ್ ಆಗಲಿ ಯಾವುದೇ ಆಗಲಿ. ಸೊ ಆವಾಗ ಅವತ್ತು ಕ್ಲೀನ್ ಮಾಡ್ತಾ ಇದ್ರೆ ತುಂಬ ಬೆನಿಫಿಟ್ ಆಗುತ್ತೆ ನಮಗೆ. ಸೊ ಆ್ಯಂಡ್ ಕುಕ್ಕಿಂಗ್ ಅಂತೂ ನಾನು ಇವಾಗ ಒಂದು 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿರೋದ್ರಿಂದ ಫುಲ್ ಗ್ರಿಪ್ ಆಗಿದ್ದೀನಿ. ಸೊ ಕುಕ್ಕಿಂಗ್ ಎಲ್ಲ ಆರಾಮ್ಸೆ ಮಾಡ್ಬೋದು. ಆ್ಯಂಡ್ ಕ್ಲೀನಿಂಗು ಅಷ್ಟೇ, ಮನೆ ಕೆಲಸಗಳು ಅಷ್ಟೇ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಲ್ತಿದ್ದೇನೆ ನಾನು ಇವಾಗ. 9 o'clock ಇವಾಗಂತೂ ಈ
ಒಂದು 2-3 ವೀಕ್ಸಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಯಲಹಂಕ, ನಾನು ಆ್ಯಕ್ಚುಲಿ ಬರೋದು ಯಲಹಂಕದಿಂದ. ಸೊ ಯಲಹಂಕದಿಂದ ಕಳೆದು ಹೋಗ್ಬೇಕು ನನ್ನ ಆಫೀಸ್ಗೆ. ಸೊ ಆಲ್ಮೋಸ್ಟ್ 34 ಕಿಲೋಮೀಟರ್ ಆಗುತ್ತೆ, ಇಲ್ಲಿಗೆ 37 ಕಿಲೋಮೀಟರ್ ಆಗುತ್ತೆ ಒನ್ ಸೈಡು. ದಿನ ನಾನು ಒಂದು ಹಬ್ಬ ಅಂದರೂ 5 hours ಜರ್ನಿ ಮಾಡ್ತೇನೆ ದಿನಕ್ಕೆ. ಸೊ ಅಂದರೆ ಬೆಳಿಗ್ಗೆ 8 o'clock ಮನೆಯಿಂದ ಬಿಟ್ಟರೆ ಆಫೀಸ್ಗೆ ರೀಚ್ ಆಗೋಷ್ಟೊತ್ತಿಗೆ 10 ಆಗಿರುತ್ತೆ. ಆ್ಯಂಡ್ ಸಂಜೆ 6 ಕಾಲಿಗೆ ಆಫೀಸ್ ಬಿಟ್ಟರೆ ಇಲ್ಲಿ ಬರೋಷ್ಟೊತ್ತಿಗೆ ನನ್ನ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 9 ಆಗುತ್ತೆ. ಸೊ ಆಲ್ಮೋಸ್ಟ್ 3+2 ಅಂದರೆ ಒಂದು ಆಲ್ಮೋಸ್ಟ್ 5.5 hours ದಿನ ಟ್ರಾವೆಲಲ್ಲಿ ಕಳೀತೇನೆ. ಅಷ್ಟು ದೂರ ಯಾಕೆ ಇರೋದಂತ ನೀವು ಕೇಳಿದರೆ, ನನಗೆ ಊರಿಗೆ ಹೋಗ್ಲಿಕ್ಕೆಲ್ಲ ಈಸಿ ಆಗ್ತದೆ ಆ್ಯಂಡ್ ಊರಿಂದ ಬರಲಿಕ್ಕೆಲ್ಲ ಈಸಿ ಆಗ್ತದೆ. ಸೊ ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಫ್ಯಾಮಿಲಿ ಇದ್ದಾಗ ನಾನು ಅಲ್ಲಿ ಅಷ್ಟು ದೂರ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಫ್ಯಾಮಿಲಿ ಇದ್ದಾಗ ಇಲ್ಲಿ ಹತ್ರ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ರೈಲ್ವೆ ಸ್ಟೇಷನ್ನು ಮತ್ತು ಮೆಜೆಸ್ಟಿಕ್ ಎಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ಹತ್ತಿರ ಇರೋದ್ರಿಂದ ನಮಗೆ ಈಸಿಯಾಗಿ ಊರ ಕಡೆ ಎಲ್ಲ ಹೋಗೋದಕ್ಕೆ ತುಂಬ ಈಸಿ ಆಗಿರುತ್ತೆ. ಆ್ಯಂಡ್ ಈ ಏರಿಯಾಗಳೆಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಏರಿಯಾಗಳೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ರೂಮ್ ಮಾಡಿರೋದು. ಆ್ಯಂಡ್ ಈ ಒಂದು 3 ವೀಕ್ಸಿಂದ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಒಂದು 9 o'clock ಆಗ್ತಿದೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ. ಸೊ ಬಂದಮೇಲೆ ಕೆಲಸ ಮಾಡಿ ಎಲ್ಲ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಕ್ಲೀನ್ ಆಯಿತು. ಅದಾದಮೇಲೆ ಇವಾಗ ಬಿಸಿನೀರು ಇಡಬೇಕು. ಫಸ್ಟ್ ಕೆಲಸ ನಂದದು ಬಿಸಿನೀರು ಇಡೋದು. ನಾನು ಪ್ರತಿದಿನ ಬಂದು ಫಸ್ಟಿಗೆ ಮಾಡೋ ಕೆಲಸ ಬಿಸಿನೀರು ಇಡೋದು. ಸೊ ಸ್ವಲ್ಪ ನೀರು ತುಂಬಿಸ್ಕೊಂಡು ಫಸ್ಟ್ ಬಿಸಿನೀರು, ಯಾಕೆಂದರೆ ನಮ್ಮ ಇಲ್ಲಿ ಗೀಝರ್ ಹಾಕಿಲ್ಲ ನಾನು. ಸೊ ಅದ ಕಾರಣಕ್ಕೆ ನಾನು ಗ್ಯಾಸಲ್ಲೇ ಯೂಸ್ ಮಾಡ್ತೇನೆ ಬಿಸಿನೀರು, ಒಬ್ಬನೇ ಇರೋದಲ್ವಾ. ಸೊ ಅದು ಈಸಿ ಆಗುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ನಾನು ಗೀಝರ್ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ. ಆ್ಯಂಡ್ ಕಂಪೇರ್ ಮಾಡಿದಾಗ ನಂಗೆ ಗ್ಯಾಸ್ 600 to 700 ಇದೆ, ಯಾಕೆಂದರೆ ಅದು 9 kgs ಇದ್ದು ಸಿಲಿಂಡ್ರು. ಸೊ ಅದು ಆಲ್ಮೋಸ್ಟ್ 4 months ಬರುತ್ತೆ. 4 monthsಗೆ 600 ಅಂತಂದರೆ, ಸೊ ಗ್ಯಾಸ್ ಯೂಸ್ ಮಾಡಿದಾಗಲೂ ಏನೋ 4 months ಬರುತ್ತೆ ಗ್ಯಾಸ್ ಯೂಸ್ ಮಾಡಿದ್ರೆ. ಸೊ ಅದನ್ನೇ ಕರೆಂಟಲ್ಲಿ ಮಾಡಿದ್ರೆ ನಂಗೆ ತಿಂಗಳಿಗೇನೆ ಗೀಝರ್ ಯೂಸ್ ಮಾಡಿದ್ರೆ ಜಾಸ್ತಿ ಬರುತ್ತೆ. ಒಂದೊಂದ್ಸಲ ನಂಗೆ ಆಫ್ ಮಾಡೋದೇ ಮರ್ತೋಗ್ತೀನಿ ಗೀಝರ್ ಇದ್ದರೆ. ಸೊ ಆ ಕಾರಣಕ್ಕೆ ಗ್ಯಾಸಲ್ಲಿ ಆದರೆ ಸ್ವಲ್ಪ ನನಗೆ ಸೇವ್ ಆಗುತ್ತೆ. ಸೊ ನಾನು ಗ್ಯಾಸಲ್ಲೇ ಯೂಸ್ ಮಾಡ್ತೇನೆ ಅಂತ ಏನು ತುಂಬ ಹೊತ್ತೇನು ಬೇಕಾಗಿಲ್ಲ. ಸೊ ತುಂಬ ಬಿಸಿ ಮಾಡಿಕೊಂಡ್ರೆ ನಂಗೆ ಜಾಸ್ತಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಇವಾಗ ನೆನ್ನೆದು ಅನ್ನ ಇದೆ, ಸ್ವಲ್ಪ ಅದನ್ನು ಬಿಸಿ ಮಾಡಬೇಕು. ನಾನು ಒಬ್ಬನೇ ಇರೋದ್ರಿಂದ ಫ್ರಿಜ್ಜಲ್ಲಿ ಇಡಲೇಬೇಕಾಗತ್ತೆ. ಹಾಳು ಮಾಡೋದಕ್ಕೂ ನನಗೆ ಬೇಸರ ಆಗುತ್ತೆ. ಸೊ ಅದಕ್ಕೆ ನಾನು ಯಾವತ್ತೂ ಫ್ರಿಜ್ಜಲ್ಲೇ ಇಡ್ತೀನಿ ಏನೇ ಆದರೂ, ಸುಮ್ಮನೆ ಹಾಳು ಮಾಡಬಾರ್ದು, ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ. ಸೊ ನನಗೆ ಎಷ್ಟು ಬೇಕೋ ದಿನಕ್ಕೆ ಅಷ್ಟೇ ಮಾಡ್ಕೊತೀನಿ. ನೆನ್ನೆದು ಎಗ್ ಕರಿ ಮಾಡಿದ್ದೆ, ಎಗ್ ಸಾಂಬಾರು ನನಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪನೇ ಕಲ್ತಿದ್ದೀನಿ ಇವಾಗ, ಸ್ವಲ್ಪ ರುಚಿಕರವಾಗಿ ಮಾಡೋದಕ್ಕೆ ಕಲ್ತಿದ್ದೀನಿ. ಇದೇ ರುಟೀನ್ ನಂದು ಯಾವತ್ತಿದ್ರೂ. ಸೊ ಇವಾಗ ನಾಳೆ ಎಲ್ಲ ಬಿಸಿ ಮಾಡೋ ಬದಲು ನಾನು ಅದನ್ನು ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಇವತ್ತು ಮುಗಿದ್ರೆ ನೆಕ್ಸ್ಟ್ ಪ್ರಿಪೇರ್ ಮಾಡಬೇಕು, ಅವತ್ತು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಪ್ರಿಪೇರ್ ಮಾಡೋ ದಿನ ನನಗೆ ಆಲ್ಮೋಸ್ಟ್ 1 ಗಂಟೆ ಜಾಸ್ತಿ ಬೇಕು, ಯಾಕಂದರೆ ಕುಕ್ ಮಾಡೋದಕ್ಕೆ ಮತ್ತು ಅನ್ನ ಇಡೋದಕ್ಕೆ. ಆ್ಯಂಡ್ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ ಕುಕ್ ಮಾಡಿಕೊಂಡು. ಸೊ ಒಬ್ಬನೇ ಇರೋದ್ರಿಂದ ಅದನ್ನು ಒಬ್ಬನೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಮೇಂಟೈನ್ ಮಾಡಬೇಕಾಗತ್ತೆ. ಒಂದ್ಸಲ ನಮ್ಮ ಮನೇಲಿ ಯಾರೂ ಇಲ್ಲ ಅಂತಂದರೆ ನಾವೇ ಕುಕ್ ಮಾಡಬೇಕು, ನಾವೇ ಪ್ರಿಪೇರ್ ಮಾಡಬೇಕು ಅಂತಂದರೆ ಆಮೇಲೆ ನಮಗೆ ಕುಕ್ಕಿಂಗ್ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಇದರಲ್ಲೇನೋ ಹೊಸದು ಮಾಡಬೇಕು, ಇದರಲ್ಲೇನೋ ಬೇರೆ ಟೇಸ್ಟ್ ಮಾಡಬೇಕು, ಆ ಥರ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಕುಕ್ಕಿಂಗು ಒಂಥರ ಒಂದು ಖುಷಿಯಾಗಿ ಇರುತ್ತೆ. ಅದೂ ಒಂಥರ, ಅದರಲ್ಲೂ ಒಂದು ಪ್ಯಾಷನ್, ಅದರಲ್ಲೂ ಒಂಥರ ಖುಷಿ ಅನಿಸ್ತಿರುತ್ತೆ. ಅದರಲ್ಲೂ ಬೇರೆ ಥರ ಖುಷಿ ಅದು. ಆ್ಯಂಡ್ ಆ ಟೇಸ್ಟ್, ನಾವು ಅಂದ್ಕೊಂಡಿರೋ ಟೇಸ್ಟ್ ಬಂತು ಅಂತಂದರೆ ಕುಕ್ ಮಾಡಿದಾಗ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಯಾವುದೂ ಇಲ್ಲ. ಅದಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮಗೆ. ನಾವು ಅಂದ್ಕೊಂಡಿರೋ ಟೇಸ್ಟ್ ಬಂದರೆ ಫುಡ್ಡಲ್ಲಿ, ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇವಾಗ ಸಾಂಬಾರು ಬಿಸಿ ಆಯಿತು, ಇವಾಗ ಅನ್ನ ಇಡಬೇಕು. ನೆಕ್ಸ್ಟು ಬಿಸಿಯಾಗಿದೆ.
ಅನ್ನ ಇಟ್ಟಿದ್ದೇನೆ ಇವಾಗ ಬಿಸಿ ಆಗಲಿಕ್ಕೆ. ಅದು ಸ್ವಲ್ಪ ಇರೋದು ಅನ್ನ, ಸೊ ಅದನ್ನು ಬಿಸಿ ಮಾಡಬೇಕು. ಸೊ ಇದು ನೋಡಿ ನಾನು ನಿನ್ನೆ ಮಾಡಿದಂಥ ಎಗ್ ಕರಿ ಚೆನ್ನಾಗಾಗಿದೆ. ನಾನು ಮಾಡಿದ್ರಲ್ಲಿ ನಂಗೆ ಚೆನ್ನಾಗಾಗಿದೆ. ಆ್ಯಂಡ್ ಇವಾಗ ಟೇಸ್ಟ್ ಮಾಡಲಿಕ್ಕೆ ಯಾರು ಸಹ ಇಲ್ಲ, ನಾನೊಬ್ಬನೇ ಇವಾಗ ಇರ್ಬೋದು. ವೈಫ್ ಬಂದಮೇಲೆ ವೈಫ್ಗೆ ನಾನು ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿಸ್ಬೇಕು. ನಾನು ಒಂದ್ಸಲ ಫಸ್ಟ್ ಟೈಮ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಹೋದದ್ದು. ಎಂತ ಅಂದರೆ ಎಗ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಹೋಗುವ ಅಂತ. ಫುಲ್ಲು ತುಪ್ಪ ಎಲ್ಲ ಹಾಕಿ ಮತ್ತು ಚಿಲ್ಲಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿ ಎಲ್ಲ ಇದು ಮಾಡಿದ್ದೇನೆ. ಫುಲ್ಲು ಮಾಡ್ತಾಯಿದ್ದೇನೆ. ಏನಾಗ್ತಿದೆ ಅಂತಲೂ ಗೊತ್ತಾಗ್ಲಿಲ್ಲ. ಲಾಸ್ಟಿಗೆ ಏನೋ ಒಂದು ಮಾಡಿ ಫಿನಿಶ್ ಮಾಡಿ ಇಟ್ಟೆ. ನೆಕ್ಸ್ಟ್ ಡೇ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೇನೆ, ಬಟ್ ನೆಕ್ಸ್ಟ್ ಡೇ ಬಂದು ನಮ್ಮ ಮನೆಗೆ ಫ್ರೆಂಡ್ಸ್ ಬಂದಿದ್ದರು, ನನ್ನ ವೈಫ್ ಫ್ರೆಂಡ್ಸು ಆ್ಯಂಡ್ ಅವರೆಲ್ಲ ಬಂದಿದ್ದರು. ಅವಾಗ ಕೊಟ್ಟೆ. ಅದು ಫುಲ್ಲು ಹುಳಿ ಆಗಿಬಿಟ್ಟಿತ್ತು. ಅಂದರೆ ನಾನು ಹಾಕಿರೋ ಹುಳಿ ಇದಾಕಿದ್ದು ಹುಣಸೆ ಹುಳಿ ಹಾಕಿದ್ದೆ. ಅದು ಫುಲ್ಲು ಹುಳಿ ಆಗಿತ್ತು. ಆ್ಯಂಡ್ ಅವರು ಅದನ್ನು ತಿಂದು, ಅಂದರೆ ಅವ್ರಿಗೇನೂ ಆಗಿಲ್ಲ ಅದನ್ನು ತಿಂದು, ಅಷ್ಟು ಹುಳಿ ಇತ್ತು. ಬರೀ ಎಗ್ ಮಾತ್ರ ಕೊಟ್ಟಿದ್ದೆ, ಅದರ ಗ್ರೇವಿ ಯಾರಿಗೂ ಕೊಡಲಿಲ್ಲ. ಸೊ ಆ್ಯಂಡ್ ಅವರು ಯಾವತ್ತಿದ್ರೂ ನನ್ನ ನೆನಪಿಸ್ಕೋತಾರೆ. ನೆಕ್ಸ್ಟ್ ನನ್ನ ಕುಕ್ಕಿಂಗ್ ಅಂತ ಹೇಳಿದ್ರೆ ಅದನ್ನು ಪಕ್ಕ ನೆನಪಿಸ್ಕೋತಾರೆ. ದಟ್ ಒನ್ ಈಸ್ ಮೈ ಫೇಲ್. ಅಂದರೆ ನನ್ನ ಕುಕ್ಕಿಂಗಲ್ಲಿ ಒಂದು ಫೇಲ್ ಆಗಿದೆ ಅಲ್ಲಿ. ಸೊ ಅಂದರೆ ಅದರಲ್ಲಿ ನಂಗೆ ಫುಲ್ಲು ಇದಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಗೀ ರೋಸ್ಟ್ ಮಾಡಲಿಕ್ಕೇ ಹೋಗಲಿಲ್ಲ. ಯಾಕೆಂತಂದರೆ ನಾನು ಫುಲ್ ರೋಸ್ಟ್ ಆಗಿದ್ದೆ. ಅದಕ್ಕೆ ನಾನು ನೆಕ್ಸ್ಟಿಂದ ಗೀ ರೋಸ್ಟೇ ಮಾಡಲಿಲ್ಲ. ಪುಳಿ ಮುಂಚಿ ಮಾಡ್ತೇನೆ, ಬಟ್ ಲಾಸ್ಟ್ ಟೈಮ್ ಸಹ ಪುಳಿ ಮುಂಚಲ್ಲಿ ಸೊ ಸ್ವಲ್ಪ ಮೆಣಸು ಮಿಸ್ಟೇಕ್ ಆಯಿತು. ಸೊ ಅದರಿಂದ ನಾನು ಕರೆಕ್ಟಾಗಿ ಆಗಲಿಲ್ಲ. ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೇನೆ. ಎಗ್ಗು ಚೆನ್ನಾಗಿ ಮಾಡ್ತೇನೆ, ಎಲ್ಲ ಚೆನ್ನಾಗಿ, ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೇನೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ಲಿಕ್ಕೆ ಹೋಗುವ. ಇನ್ನೊಂದು ಟಫೆಸ್ಟ್ ಉಂಟು, ಮೀನು ಸಾರು ಮಾಡೋದು. ಮೀನು ಸಾರು ಸ್ವಲ್ಪ ನನಗೆ ಗೊತ್ತಿದ್ದಂಗೆ ಟಫೆಸ್ಟ್ ಅಂತ ಅನ್ಕೋದೆ. ಅಂದರೆ ಚಿಕನ್ ಮಾಡ್ಬೋದು, ಎಗ್ ಮಾಡ್ಬೋದು, ಬಟ್ ಫಿಶ್ ಮಸಾಲೆಗಳೆಲ್ಲ ಮಾಡೋದು, ಫಿಶ್ ಫ್ರೈ ಎಲ್ಲ ಮಾಡೋದು, ಫಿಶ್ ಫ್ರೈ ಮಾಡ್ಬೋದು, ಬಟ್ ಫಿಶ್ ಕರಿಗಳು ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಗೊತ್ತಿಲ್ಲ, ಅದು ಪ್ರಿಪೇರ್ ಮಾಡಲಿಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ ಅದು ಕಷ್ಟನಾ ಏನು ಅಂತ. ಸೊ ಒಂದ್ಸಲ ಟ್ರೈ ಮಾಡಾದ್ಮೇಲೆ ಗೊತ್ತಾಗ್ತದೆ ಅದು ಹೇಗೆ ಇರುತ್ತೆ ಅಂತ. ಇದು ಅನ್ನ ಸಹ ಬಿಸಿ ಆಯಿತು. ಸೊ ಇನ್ನು ನೀರೊಂದು ಕಾಯಲಿಕ್ಕೆ ಬಾಕಿ. ಅಷ್ಟೊತ್ತಿಗೆ ನಾನು ಫುಲ್ಲು ಮತ್ತೊಂದು ಡ್ರೆಸ್ ವಾಶ್ ಒಂದುಂಟು. ಇದು ಬಿಸಿ ನೀರಾಗೋಷ್ಟೊತ್ತಿಗೆ ನಮ್ಮದಲ್ಲಿ ಡ್ರೆಸ್ ವಾಶ್ ಒಂದು ಆಗ್ಲಿಕ್ಕೆ ಉಂಟು. ಆ ಡ್ರೆಸ್ ವಾಶ್ ಆದಮೇಲೆ ನೆಕ್ಸ್ಟು ಅದೇ ಬಿಸಿ ನೀರು ಆಗ್ತಿದ್ದಂಗೆ ಫ್ರೆಶ್ ಅಪ್ ಆಗಿ ಅದಾದಮೇಲೆ ನೀರು ದೋಸೆ ಮಾಡೋದು. A few moments later. ಇವತ್ತಿದ್ದು ಡ್ರೆಸ್ ವಾಶ್ ಮಾಡಿ ಇವಾಗ ಆಯಿತು. ಇವಾಗ ಬಿಸಿನೀರು ಬಿಸಿಯಾಗಿದೆ, ವೇಪರ್ ಆಗ್ತಾ ಇದೆ ನೋಡಿ. A few minutes later. ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಇವಾಗ ನೀರು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಹಿಟ್ಟು ಇದು ರೆಡಿ ಮಾಡಿಟ್ಟಿದ್ದು ಉಂಟು ನೀರು ದೋಸೆದು, ಫುಲ್ಲು ಬಂದ ರೆಡಿ ಮಂದಿದ್ದೆ. ಇದು ನಿನ್ನೆ ನೀರು ದೋಸೆಗೆ ಅಂತ ರೆಡಿ ಮಾಡಿಟ್ಟಂಥ ಹಿಟ್ಟು, ನಾನೇ ರೆಡಿ ಮಾಡಿಟ್ಟದ್ದು. ಸೊ ಅದನ್ನು ಇವಾಗ ನೀರು ದೋಸೆ ರೆಡಿ ಮಾಡಬೇಕು. ನಾನಿವಾಗ ತವಾದಲ್ಲಿ ನೀರು ದೋಸೆ ಮಾಡಲಿಕ್ಕಿದ್ದೇನೆ. ಬನ್ನಿ ವಾ, ಇವಾಗ ಸ್ವಲ್ಪ ಬಿಸಿ ಆಗಬೇಕಿದು. ರಪ್ಪಂತ ಬಿಸಿ ಆಗೋದಿಲ್ಲ, ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ತದೆ ಇದು ತವ ಬಿಸಿ ಆಗಲಿಕ್ಕೆ. ಬಟ್ ಪ್ರೊಫೆಷ್ನಲ್ ಆಗಿ ನೀರು ದೋಸೆ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೀರು ದೋಸೆ ಮಾಡ್ತೇವೆ, ಬಟ್ ಪರ್ಫೆಕ್ಟಾಗಿ ಸ್ಪೀಡಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಾಡ್ತೇವೆ ನಾವು. ಇದು ನಿನ್ನೆ ಪ್ರಿಪೇರ್ ಮಾಡಿದ್ದಲ್ಲ, ಸ್ವಲ್ಪ ಈ ಥರ ಕರಡಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅದು ಗಟ್ಟಿ ಗಟ್ಟಿ ಇರ್ತದೆ, ಅದಕ್ಕೆ ಸ್ವಲ್ಪ ಕರಡಿಸ್ಕೊಳ್ಳೋದು. ನೀರು ದೋಸೆ ತೆಳು ಆಯಿತು. ಇವಾಗ ಎಲ್ಲ ಕಲಡಿಸ್ಕೊಳ್ಬೇಕಿಲ್ಲ ಅಂತಂದ್ರೆ ಅದು ಗಟ್ಟಿ ಇರ್ತದಲ್ಲ, ಕಲಡಿಸ್ಕೊಳ್ಳೋದು. ಸ್ವಲ್ಪ ನೀರು ನೀರು ಆಯಿತು ಇವಾಗ. ಇದು ತೆಂಗಿನೆಣ್ಣೆ, ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಇಲ್ಲಿ. ಊರಿಂದನೇ ತೊಗೊಂಬಂದಿರ್ತೇವೆ ಎಣ್ಣೆ, ಸೊ ಅದನ್ನೇ ಯೂಸ್ ಮಾಡೋದು. ತೆಂಗಿನೆಣ್ಣೆ ನಮ್ಮ ಮನೆಯಿಂದ ಬೆಳೆದಂಥ ತೆಂಗಿನಕಾಯಿ ಕೊಟ್ಟು ಮಾಡಿಡ್ತೇವಲ್ಲ, ಸೊ ಅದನ್ನೇ ಡೈರೆಕ್ಟಾಗಿ ಅದನ್ನೇ ಯೂಸ್ ಮಾಡ್ತೇವೆ, ಬೇರೆ ಎಣ್ಣೆ ಯೂಸ್ ಮಾಡೋದಿಲ್ಲ. ಸೊ ನ್ಯಾಚುರಲ್ ಆಗಿರ್ತವೆ. ಆ್ಯಂಡ್ ನೀರು ದೋಸೆಗೆ ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೇ ಅದೊಂಥರ ಟೇಸ್ಟು. ಅದೇ ಪ್ರೊಫೆಷ್ನಲ್ ಆಗಿ ಕೂರ್ಲಿಕ್ಕೆ ಬರೋದಿಲ್ಲ.
ಮಾಡ್ತೇವೆ. ನೋಡಿ ಈ ಥರ ಬಂತು, ನೋಡಿ ಈ ಥರ ಬಂತು. ಶೇಪ್ ಆಗಿದೆ ಇಲ್ಲೋ ಗೊತ್ತಿಲ್ಲ. ಇನ್ನು ಇದಕ್ಕೆ ಮುಚ್ಚಬೇಕು. ಇವಾಗ ನೋಡುವ, ದಿಸ್ ಮೇನ್ ತೆಗಿಲಿಕ್ಕೆ ತಟ್ಟುಗ ಇದು ಬೆಂದಿದೆ ಇದು. ಸೊ ನಾನು ಇವಾಗ ತೆಗಿತಾ ಇದ್ದೇನೆ. ನೋಡಿ ಒಂದು ನೀರು ದೋಸೆ ರೆಡಿ ಆಯಿತು. ನನಗೆ 2 ಸಾಕಾಗ್ತದೆ ಇವತ್ತು, ನೈಟ್ ಒಬ್ಬನೇ ಅಲ್ವಾ. ಸೊ 2 ಮಾತ್ರ ಮಾಡ್ಕೊಳ್ತೇನೆ, ಉಳಿದಿದ್ದನ್ನ ಹಿಟ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಇಡೋದು. ಸೊ ಚೆನ್ನಾಗಾಗಿದೆ ಅನ್ಕೋತೀನಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಸ್ಮೆಲ್ ಅಲ್ಲ, ಒಳ್ಳೆ ಪರಿಮಳ ಬರ್ತಾ ಇದೆ. ಸೆಕೆಂಡ್ ಟೈಮ್ ಕೂಡ ನಾವು ಆಯಿಲ್ ಹಾಕ್ಕೊಳ್ಬೇಕು. ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು, ಯಾವುದು ನೀರು ದೋಸೆ. ಆ್ಯಂಡ್ ಟೇಸ್ಟಿಯಾಗಿರ್ತದೆ. ಆ ಸೌಂಡ್ ಇದೆಯಲ್ಲ, ನೀರು ದೋಸೆ ಉಳಿಯುವಂಥದ್ದು ಚುಯಿ ಅಂತ ಹೇಳ್ತದಲ್ಲ, ಸೊ ದಟ್ ಈಸ್ ಎ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಅದು ಕೂಡ ಒಂಥರ. ನಮ್ಮ ಊರಲ್ಲಿ ನೀರು ದೋಸೆ ಸೌಂಡು, ಆ ಮಳೆ, ಆ ಬೆಳಿಗ್ಗೆ ಒಂದು ವಾತಾವರಣಕ್ಕೆ ಆ ನೀರು ದೋಸೆ ಸೌಂಡು ಸಖತ್ತಾಗಿರ್ತದೆ. ಅದೊಂಥರ ಬೇರೆನೇ ಫೀಲಿಂಗ್ ನಮಗೆ. ಇವತ್ತಿನ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗೀತು. ನಾನಿವಾಗ ನೀರು ದೋಸೆಯನ್ನು ಮಾಡಿ ಇನ್ನು ಅದನ್ನು ತಿಂದು ಅಷ್ಟೊತ್ತಿಗೆಲ್ಲ ರೆಸ್ಟ್ ಮಾಡಬೇಕು. ಆ್ಯಂಡ್ ಇವಾಗ ಆಗ್ತಾ ಇದೆ ಆಲ್ಮೋಸ್ಟ್ 11 ಆಗ್ತಾ ಬಂತು. ನಾನು ಹಿಂಗೆ ಇಷ್ಟು ಕೆಲಸ ಇದೆ, ಸ್ವಲ್ಪ ಕೆಲಸ ಇದ್ದರೆ ಸಹ ನನಗೆ 11 ಆಗ್ತದೆ ಎಲ್ಲ ಕೆಲಸ ಮುಗಿಯುವಾಗ. ಇಲ್ಲ ಅಂತಂದರೆ ಈ ಕುಕ್ಕಿಂಗ್ ಮಾಡಲಿಕ್ಕೆ ಇದ್ದರೆ 12 ಎಲ್ಲ ಆಗ್ತದೆ. ಸೊ ಡಿಪೆಂಡ್ಸ್ ಆನ್ ನಾನು ಎಷ್ಟು ಬೇಗ ಬರ್ತೇನೆ ಆಫೀಸಿಂದ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಆಗಿದೆ ನೀರು ದೋಸೆ, ಇದು ಬೆಂದಿದೆ. ನೋಡಿ 2ನೇ ನೀರು ದೋಸೆ ಆಗಿದೆ. ಇದು ಮಡಿಸುವಂಥ ಸ್ಟೈಲ್ ಅದಾಗಲಿಲ್ಲ. ಎಂಥರ ಈ ಥರ ಮಡಚ್ತಾರೆ. ಸೊ ಆಯಿತು, ನಂದು ಇವತ್ತಿನ ಕುಕ್ಕಿಂಗ್ ಇಲ್ಲಿಗೆ ಆಯಿತು. ನನ್ನ ಕೆಲಸ ಎಲ್ಲ ಇವತ್ತಿದ್ದು ಮುಗೀತು ಅಂದ್ಕೊಳ್ತೇನೆ ನಾನು. ಸೊ ನಾನಿವಾಗ ನೀರು ದೋಸೆನ ಮೊಟ್ಟೆ ಸಾಂಬಾರು ಜೊತೆ ತಿಂದು ಅದಾದಮೇಲೆ ರೆಸ್ಟ್ ಮಾಡಬೇಕು. ಆ್ಯಂಡ್ ಸೊ ನನ್ನ ಕೆಲಸಗಳೆಲ್ಲ ಇಲ್ಲಿಗೆ ಮುಗೀತು ಅಂತ ಹೇಳ್ತಾ, ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಒಳಗಡೆ ಇಡಬೇಕು, ಇಲ್ಲ ಅಂತಂದರೆ ನಾಳೆಗೆ ಹಾಳಾಗ್ತದೆ. ಫಸ್ಟ್ ಕೆಲಸ ಇದನ್ನು ಮಾಡಬೇಕು, ಇಲ್ಲಾಂದರೆ ನನಗೆ ಸ್ವಲ್ಪ ಹೊತ್ತು ಅದನ್ನೆಲ್ಲ ಮರ್ತೋಗ್ತದೆ. ಯಾವುದನ್ನು ಫ್ರಿಜ್ಜಲ್ಲಿ ಇಡಬೇಕು ಎಲ್ಲ ಮರ್ತೋಗ್ತದೆ. ಯೂಶ್ವಲಿ ಏನಾಗ್ತದೆ ಅಂತಂದರೆ ಒಂದೊಂದು ಸಲ ಬೆಳಿಗ್ಗೆ ನಾನು ಕುಕ್ ಮಾಡಿ ಎಲ್ಲ ಇಲ್ಲಿ ಇಟ್ಟು ಹೋಗ್ತೇನೆ. ನನಗೆ ಆಫೀಸ್ಗೆ ಹೋದ್ಮೇಲೆ ನೆನಪಾಗ್ತದೆ, ನಾನು ಅಲ್ಲೇ ಇಟ್ಟು ಬಂದಿದ್ದೇನೆ ಅಂತ. ಸೊ ಹೊರಗಡೆ ಇದ್ದರೆ ನಾವು ಆಲ್ಮೋಸ್ಟ್ 10 hours ಎಲ್ಲ ಹೊರಗಡೆ ಇಡ್ತೇವೆ. ಇನ್ನು ಏನಾದರೂ ಹಾಳಾದರೆ ಅಂತ ಒಂದು ಬೇಜಾರಾಗ್ತದೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ನೈಟ್ ಅವಾಗವಾಗ ಏನೇನು ಕೆಲಸ ಮುಗಿತೇವೆ ಅವಾಗವಾಗಲೇ ಒಳಗಡೆ ಫ್ರಿಜ್ಜಲ್ಲಿ ಇಟ್ಟಿಡೋದು. ಫ್ರಿಜ್ ಒಂಥರ ಲಾಕರ್ ಇದ್ದಂಗೆ ಇಲ್ಲಿ, ಇಲ್ಲ ಅಂತಂದರೆ ಗೊತ್ತಲ್ಲ ಜಿರಳೆಗಳ ಕಾಟ. ಆಯಿತು, ನಾನಿವಾಗ ಇದನ್ನು ನೀರು ದೋಸೆ ಜೊತೆ ನೀರು ದೋಸೆನ ಎಗ್ ಕರಿ ಜೊತೆ ತಿನ್ನಬೇಕು. ಸೊ ನಾವು ಸಿಗೋಣ. ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇದ್ದರೆ, ಯಾರಾದರೂ ಈ ಥರ ಎಕ್ಸ್ಪೀರಿಯನ್ಸಸ್ಗಳು ಆಗ್ತಾ ಇರುತ್ತೆ. ಸೊ ಆಗ್ತಾ ಇದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಹೇಗಿರ್ತದೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಈ ಕಮೆಂಟ್ ಅಂತ ಬಂದಾಗ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ಏನು ಇಂಪ್ರೂವ್ಮೆಂಟ್ಸ್ ಬೇಕು, ಆ್ಯಂಡ್ ನಿಮ್ಮ ಲೈಫಲ್ಲಿ ಆಗಿರ್ತದೆ ಇಂಥ ಏನಾದರೂ ಒಂದು ಎಕ್ಸ್ಪೀರಿಯನ್ಸಸ್, ಅದನ್ನು ಇಲ್ಲಿ ಹಾಕಿ. ಸೊ ನೀವು ಕುಕ್ಕಿಂಗ್ ಮಾಡಿದಾಗ ನಿಮ್ಮ ಫಸ್ಟ್ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವೇನಾದರೂ ಫಸ್ಟ್ ಕುಕ್ಕಿಂಗ್ ಮಾಡಿದರೆ ಆ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅದನ್ನು ಇದರಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನೋಡಿ. ಆ್ಯಂಡ್ ನೀವು ಹೊಸೊಬ್ಬರಾಗಿದ್ದರೆ ಈ ವಿಡಿಯೋನ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಒತ್ತಿ. ಸೊ ನಾವು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು.